ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಸರ್ಗ. ನಾನು ಸರಸ್ವತಿ ವಿದ್ಯಾಲಯ ಕಾಲೇಜು ಗಂಗೊಳ್ಳಿಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ದಾನಿಗಳಾದ ಭಾಸ್ಕರ್ ಭಟ್ ಸರ್ ಅವರು ಇವರ ನೆರವಿನಿಂದ ಯಕ್ಷಗಾನ ಕಲಾರಂಗವು ವಿದ್ಯಾಪೋಷಕ್ ಸಂಸ್ಥೆಯ ಮೂಲಕ ಒಂದು ಸುಂದರವಾದ ಲಲಿತ ಸದನ ಎಂಬ ಮನೆಯನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ನನ್ನ ದಾನಿಗಳಿಗೂ ಹಾಗೂ ಯಕ್ಷಗಾನ ಕಲಾರಂಗದ ಪೋಷಕ್ ಸಂಸ್ಥೆಯ ಎಲ್ಲರಿಗೂ ಕೃತಜ್ಞಿಸುತ್ತಾ, ನಾನು ಈ 5 ದಿನಗಳಲ್ಲಿ ಶಿಬಿರದಲ್ಲಿ ಕಲಿತ ನನ್ನನ್ನು ನಾನು ಹೇಗೆ ಬದಲಾಯಿಸಿಕೊಂಡೆ ಎಂದು ಸಣ್ಣ ಮೂಲಕ ಹೇಳಲು ಇಷ್ಟಪಡುತ್ತೇನೆ. ಮೊದಲಿಗೆ ಇಲ್ಲಿ ಬರುವಾಗ 5 ದಿನಗಳು ಹೇಗೆ ನಾನು ನನ್ನ ಅಪ್ಪ ಅಮ್ಮನನ್ನು ಬಿಟ್ಟು ಬರುವುದು ಅಂತ ತುಂಬ ಚಿಂತೆ ಗೊಂದಲದಿಂದ ಒಲ್ಲದ ಮನಸ್ಸಿನಿಂದ ಬಂದಾಗ ಅಮ್ಮನ ಹತ್ರ ಹೇಳ್ತಿದ್ದೆ, ಹೇಗೆ ಕಳೀಲಿ ನಾನು, ನನಗೆ ಆಗೋದಿಲ್ಲ, ನನಗೆ ಭಯ ಆಗ್ತದೆ ಎದುರು ಬಂದು ಮಾತಾಡಲಿಕ್ಕೆ, ತುಂಬ ಮಕ್ಕಳು ಬರ್ತಾರೆ ಅಮ್ಮ, ನನಗೆ ಭಯ ಆಗ್ತದೆ ಅಂತ. ಆಗ ಅಮ್ಮ ಸ್ವಲ್ಪ ಕಿವಿ ಮಾತು ಕೊಟ್ಟು ಭಯನ ಅಲ್ಲೇ ಬಿಟ್ಟು ನೀನು ಬಾ ಅಂತೆಲ್ಲ ಹೇಳಿದರು. ನೆಕ್ಸ್ಟ್ ಬಂದಿದ್ದ ದಿನವೇ ಯಾರೂ ಕೂಡ ಅಷ್ಟೊಂದು ಪರಿಚಯ ಇಲ್ಲ, ಈಗಲೇ ಭಯ, ಇಲ್ಲೇನೆ ಬಿಟ್ಟು ನೆಕ್ಸ್ಟ್ ದೊಡ್ಡ ಆಸೆ ಇಟ್ಕೊಳ್ತೀಯ, ಒಂದು 5 ಜನ ಎದುರಿಗೆ ನಿಮಗೆ ಮಾತಾಡಲಿಕ್ಕೆ ಧೈರ್ಯ ಇಲ್ವಾ ಅಂತ ಕ್ವೆಶನ್ ನನಗೆ ಬಂತು. ಮತ್ತು ಬಂದಾಗಲೇ ಮುರಳಿ ಸರ್ ಹೇಳಿದ ಮಾತು ನನಗೆ ನಿಮಿಷಕ್ಕೂ ಎಚ್ಚರ ಕೊಡ್ತಿತ್ತು. ಇಲ್ಲಿ ನಾನು ಎಂಬುದು ಮಾತ್ರ ಸತ್ಯ, ಮತ್ತು ಯಾವುದೂ ಅಲ್ಲ, ನನಗೆ ನಾನೇ ಸತ್ಯ ಅಂತ ಈ ಮಾತನ್ನು ಇಟ್ಕೊಂಡು ಮೈಂಡ್ ಫಿಕ್ಸ್ ಮಾಡಿ ಇಟ್ಟಿದ್ದೇನೆ. ನಂತರ ನನ್ನ ಮನೆ ಪರಿಸ್ಥಿತಿ, ನನಗೆ ಸಹಾಯ ಮಾಡಿದ ದಾನಿಗಳ ಬಗ್ಗೆ ಎಲ್ಲ ಹಂಚಿಕೊಂಡೆ. ಆಗ ನನಗಿದ್ದ ಭಯ, ಟೆನ್ಷನ್ ಸ್ವಲ್ಪ ಕಡಿಮೆ ಆಯಿತು. ದಿನ ಹೋಗ್ದಂಗೆ ಆ್ಯಕ್ಟಿವಿಟಿ ಅಂದರೆ ನಮಗೆ ಸ್ಕೂಲಲ್ಲಿ ಎಲ್ಲ ಮಾಡ್ತಾರೆ ಅಲ್ಲ, ಆ ಥರ ಆ್ಯಕ್ಟಿವಿಟಿ ಅಂತ ಸುಮ್ಮನೆ ಕಾಮನ್ ಅಂತ ಅನ್ಸ್ಕೊಂಡೆ. ನೋಡಿದರೆ ಇಲ್ಲಿ ವಿಚಿತ್ರ ಕ್ರಿಯೇಟಿವ್ ಕೊಟ್ಟರು. ತಲೆ ಓಡಿಸ್ಲಿಕ್ಕೆ ಕಷ್ಟ ಆಯಿತು. ನಾವು ಆದಷ್ಟು ನಮ್ಮ ತಂಡಗಳು ಪ್ರಯತ್ನಪಟ್ಟು ಮಾಡಿದ್ವಿ. ನಂತರ ಹೋಗ್ತಾ ಹೊಸ ಚಟುವಟಿಕೆಗಳನ್ನು ನಾವು ಕ್ರಿಯೇಟ್ ಮಾಡಲು ಕಲ್ತ್ವಿ. ಮತ್ತು ಇದರಿಂದ ಏನಂದರೆ, ನಾನು ಶಾಲೆಗಳೆಲ್ಲ ಆಗಲಿ ಲೀಡರ್ಶಿಪ್ ಎಲ್ಲ ಅಂದರೆ ನನಗೆ ತುಂಬ ಭಯ ಆಗ್ತಿತ್ತು. ಆದರೆ ಈ ಸಂಸ್ಥೆ ಏನಂದರೆ ನನ್ನ ಒಳಗಿರುವ ಒಂದು ನಾಯಕತ್ವ ಗುಣವನ್ನು ಬಡಿದೆಪ್ಪಿಸಿ ನನಗೆ ನೀನು ಕೂಡ ಚಾಂಪಿಯನ್ ಆಗಿ ಒಂದಿಷ್ಟು ಜನರಿಗೆ ಗೈಡ್ ಮಾಡ್ಬೋದು ಅಲ್ಲ ಅಂತ ಒಳಗಿನ ಮಾತು ನನಗೆ ಎದ್ದೇಳಿಸಿ ಒಂದು 5-6 ಜನರಿಗೆ ಒಟ್ಟು ಸೇರಿ ಕ್ಯಾಪ್ಟನ್ ಆಗುವ ಒಂದು ಅವಕಾಶ ಕೊಟ್ಟಿತು. ಇದ್ದ ಅವಕಾಶದಲ್ಲಿ ನನಗೆಷ್ಟಾಗ್ತದೆ ಅಷ್ಟನ್ನು ತೋರಿಸಿ ಭಯವೆಲ್ಲ ದೂರ ಮಾಡಿ ಇಲ್ಲಿ ಒಳ್ಳೆ ವಿಷಯಗಳನ್ನು ಕಲಿತೋಗಬೇಕು ಎಂತೆಲ್ಲ ಬಂತು. ಹಾಗೆ ಇಲ್ಲಿ ಹಲವು ಸಾಧಕ ವ್ಯಕ್ತಿಗಳು ಬಂದಿದ್ದರು. ನಾನು ಏನಂದರೆ, ಸಾಧಕರು ಮಾಡಿದ ಹೆಚ್ಚು ಅಚೀವ್ಮೆಂಟ್ಗಳಿಗಿಂತ ಅವರು ಏನು ಫೇಲ್ಯೂರ್ ಮಾಡ್ತಾರೆ ಅದನ್ನು ನಾನು ಮಾಡದೆ ಮುಂದೆ ಹೇಗೆ ಬೆಳಿಬೇಕು ಅಂತೆಲ್ಲ ಮೊಬೈಲ್ ಮೂಲಕ ತಿಳಿದುಕೊಳ್ತಿದ್ದೆ. ಆದರೆ ಒಂದು 5 ದಿನಗಳಲ್ಲಿ ಅವರನ್ನು ನೇರವಾಗಿ ಅವರು ಮಾತಾಡುವ ಶೈಲಿ, ವಿಷಯಗಳು, ಅವರ ಮನೆ ಪರಿಸ್ಥಿತಿ, ಎಲ್ಲರೂ ಶ್ರೀಮಂತ ಕುಟುಂಬದಿಂದ ಬಂದಿದ್ದಲ್ಲ, ನಮ್ಮ ಹಾಗೆ ಬಡ ಕುಟುಂಬದಿಂದ ಬಂದು ಈಗ ಎಷ್ಟೆಷ್ಟೋ ಶ್ರೀಮಂತರಾಗಿದ್ದಾರೆ. ಇದನ್ನೆಲ್ಲ ನೋಡಿ ಕಷ್ಟಪಡಬೇಕು, ಬಡವರಾಗಿರುವುದು ಶಾಪವಲ್ಲ, ಕೊನೆ ತನಕ ಬಡವರಾಗಿರುವುದು ತುಂಬ ಶಾಪ, ಕೆಟ್ಟದು ಅಂತ ನಾನು ಕಲ್ತ್ಕೊಂಡೆ. ಇವರು ಹೇಳಿದ ಪ್ರೇರಣೆ ಮಾತುಗಳಿಂದ, ಸ್ಫೂರ್ತಿದಾಯಕ ಮಾತುಗಳಿಂದ ನಾನು ಇಟ್ಟುಕೊಂಡಿದ್ದ ನನ್ನ ಕಂಫರ್ಟ್ ಝೋನನ್ನು ಬಿಟ್ಟು ಭಯವನ್ನು ತೆಗೆದು ಓಡಿಸಿ ನನ್ನಿಂದನೂ ಆಗ್ತದೆ ಎಂಬ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಇಲ್ಲಿ ಮಾತನಾಡಲು ಬಂದಿದ್ದೇನೆ. ಮತ್ತು ಏನಂದರೆ, ಇಲ್ಲಿ ನಮ್ಮ ಮನೆಯಲ್ಲಿ ನನಗೆ ಹೇಗೆ ಒಳ್ಳೆ ಮಾಡಿ ನೋಡ್ಕೊಳ್ತಿದ್ರು ಅದರ 2 ಪಟ್ಟಷ್ಟು ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ಊಟ ಆಗಲಿ ಎಲ್ಲದಲ್ಲಿ ತುಂಬ ಒಳ್ಳೆಯದು ಅನುಭವವಾಗಿದೆ. ಹಾಗೆ ಅಪರಿಚಿತರೊಂದಿಗೆ ಹೇಗೆ ಮಾತಾಡ್ಬೋದು, ಹೇಗೆ ಇನ್ನೊಬ್ಬರ ಜೊತೆ ನಾವು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬೆಳೆಸ್ಕೊಳ್ಬೋದು, ಮತ್ತು ಸ್ವಲ್ಪ ಸಮಯದಲ್ಲಿ ಗೊತ್ತಿಲ್ಲದ ವಿಷಯಗಳನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು, ಇದಿಷ್ಟನ್ನು ನಾನು ಕಲಿತೆ. ಬರುವಾಗ ತುಂಬ ಭಯಗೊಂಡು ಎಲ್ಲ ಬರ್ತಿದ್ದೆ.
ಈಗ ನಾನು ಇಲ್ಲಿ ಪ್ರಮಾಣಿಸಿ ಹೋಗ್ತೇನೆ ಏನಂದರೆ, ಮುಂದೆ ಎಷ್ಟೇ ಏನೇ ಸ್ಟೇಜ್ ಫಿಯರು ಇದೆಲ್ಲ ಹೊತ್ಕೊಂಡು ಬಂದಿದ್ದೆ, ಆದರೆ ಹೋಗುವಾಗ ಈಗ ನಾನು ಯಾವುದೇ ಭಯವಿಲ್ಲದೆ, ಒಂದು ತಪ್ಪಾದರೆ ತಪ್ಪು, ಸ್ವಲ್ಪ ಆದರೂ ಇದ್ದ ಅವಕಾಶದಲ್ಲಿ ಉಪಯೋಗಿಸಿ ಸದುಪಯೋಗ ಪಡಿಸ್ಕೊಂಡು ನನ್ನಲ್ಲಿದ್ದ ಒಂದು ಚಿಕ್ಕ ಏನಾದರೂ ಸ್ಕಿಲ್ಲನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಮಾತನಾಡಲು ಕರೆದಾಗ ಬೇಗನೆ ಬರಬೇಕು, ಇಂಥದ್ದೆಲ್ಲ ಇಲ್ಲಿಂದ ಕಲಿತು ಮುಂದೆ ನಮ್ಮ ಕಾಲೇಜ್ಗಳಲ್ಲಿ ಏನಾದರೂ ಈವೆಂಟ್ ಇದ್ದರೆ ಭಯವಿಲ್ಲದೆ ನನ್ನ ಕಂಫರ್ಟ್ ಝೋನನ್ನು ಬಿಟ್ಟು ಹೋಗುವ ಧೈರ್ಯ ಮಾಡಿಕೊಳ್ತೇನೆ ಎಂದು ನನಗೆ ವಿಶ್ವಾಸ ಇದೆ. ಇಂತಹ ಕ್ರಿಯೇಟಿವಿಟಿಯಿಂದ ತುಂಬಿದ ಈ ಸನ್ನಿವಾಸ ಶಿಬಿರದ ಪ್ರಾಯೋಜಕತ್ವ ಹೊಂದಿರುವ ಹಾಗೂ ವಿದ್ಯಾಪೋಷಕ್ ಯಕ್ಷಗಾನ ಕಲಾರಂಗದ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ, ನನ್ನ ದಾನಿಗಳಿಗೂ ನನ್ನ ಮನದಾಳದ ಕೃತಜ್ಞತೆಗಳು, ಧನ್ಯವಾದಗಳು.